ಲೋಕಸಭೆ ಚುನಾವಣೆಗೆ ಬಿಜೆಪಿ ರಣಕಲಿಗಳು ಸಿದ್ಧತೆಯನ್ನು ನಡೆಸ್ತಾ ಇದ್ದಾರೆ. 20 ಕ್ಷೇತ್ರಗಳಿಗೆ ಬಿಜೆಪಿ ಅಭ್ಯರ್ಥಿಗಳ 2ನೇ ಪಟ್ಟಿ ಬಿಡುಗಡೆ ಆಗಿದೆ. ಇದರಲ್ಲಿ ರಾಜ್ಯದ 7 ಮಂದಿ ಹಾಲಿ ಸಂಸದರಿಗೆ ಬಿಜೆಪಿ ಕೊಟ್ಟಿದೆ. 5 ಹೊಸ ಮುಖಗಳಿಗೆ ಬಿಜೆಪಿಯಲ್ಲಿ ಮೊದಲ ಚಾನ್ಸ್ ನೀಡಿದೆ. ಕಲಬುರಗಿ ಅಭ್ಯರ್ಥಿಯಾಗಿ ಉಮೇಶ್ ಜಾಧವ್, ಬೆಂಗಳೂರು ದಕ್ಷಿಣ ಅಭ್ಯರ್ಥಿ ತೇಜಸ್ವಿ ಸೂರ್ಯ, ಶಿವಮೊಗ್ಗ ಅಭ್ಯರ್ಥಿ BY ರಾಘವೇಂದ್ರ, ಧಾರವಾಡ ಅಭ್ಯರ್ಥಿ ಪ್ರಹ್ಲಾದ್ ಜೋಶಿ, ಕೊಪ್ಪಳದ ಅಭ್ಯರ್ಥಿ ಬಸವರಾಜ್ ಕ್ಯಾವತೂರ್ ಅವರಿಗೆ ಟಿಕೆಟ್ ಅನ್ನು ನೀಡಲಾಗಿದೆ. ಮೈಸೂರು ಕ್ಷೇತ್ರದಲ್ಲಿ ಪ್ರತಾಪ್ ಸಿಂಹಗೆ ಬಿಜೆಪಿ ಟಿಕೆಟ್ ಕೈ ತಪ್ಪಿದೆ. ಇನ್ನು ಈ ಬಗ್ಗೆ ರಿಪಬ್ಲಿಕನ್ನದ ಜೊತೆ ಮಾತನಾಡಿದ ಪ್ರತಾಪ್ ಸಿಂಹ, ಬಿಜೆಪಿ ಮತ್ತು ಪ್ರಧಾನಿ ಮೋದಿ ನನಗೆ 10 ವರ್ಷ ಅವಕಾಶ ಕೊಟ್ಟರು. ನನಗೆ ಟಿಕೆಟ್ ಸಿಗುವಂತೆ ಬಹಳಷ್ಟು ಜನರು ಹಾರೈಕೆ ಆಗಿತ್ತು. ಮೈಸೂರಿನಲ್ಲಿ ಟಿಕೆಟ್ ಸಿಕ್ಕಿದ್ರೆ 2 ರಿಂದ 3 ಲಕ್ಷ ಅಂತರದಿಂದ ಗೆಲ್ತಾ ಇದ್ದೆ. ಆದರೆ ಬಿಜೆಪಿ ಹಿತದೃಷ್ಟಿಯಿಂದ ಈ ತೀರ್ಮಾನ ತೆಗೆದುಕೊಂಡಿರಬೇಕು. ಅಭ್ಯರ್ಥಿ ಯದುವೀರ್ ಪರ ಮುಂದೆ ನಿಂತು ಪ್ರಚಾರ ಮಾಡ್ತೀನಿ ಅಂತ ಪ್ರತಾಪ್ ಸಿಂಹ ಹೇಳಿದರು. ಲೋಕಸಭೆ ಚುನಾವಣೆಗೆ ಬಿಜೆಪಿಯಿಂದ ಅಭ್ಯರ್ಥಿಗಳ 2ನೇ ಪಟ್ಟಿ ಬಿಡುಗಡೆಗೊಂಡ ಹಿನ್ನೆಲೆ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ದೂರವಾಣಿ ಕರೆ ಮಾಡಿ ಮಾತನಾಡಿದ್ದಾರೆ. ನಿಮ್ಮ ಕ್ಷೇತ್ರದ ಗೆಲುವಿನ ಜೊತೆಗೆ ಇತರೆ ಕ್ಷೇತ್ರಗಳ ಮೇಲೂ ಗಮನ ಇರಲಿ. ನಮ್ಮ ಪಕ್ಷದ ಇತರೆ ಅಭ್ಯರ್ಥಿಗಳನ್ನು ಗೆಲ್ಲಿಸಿಕೊಂಡು ಬರುವಂತೆ ಬೊಮ್ಮಾಯಿಗೆ ಅಮಿತ್ ಶಾ ಸೂಚನೆಯನ್ನು ನೀಡಿದ್ದಾರೆ. ಇನ್ನು ಹಾಸನದಲ್ಲಿ ನಡೆದಂತಹ ಜೆಡಿಎಸ್ ಕಾರ್ಯಕರ್ತರ ಸಭೆಯಲ್ಲಿ ಜೆಡಿಎಸ್ಗೆ 3 ಕ್ಷೇತ್ರಗಳು ಫಿಕ್ಸ್ ಅಂತ ಮಾಜಿ ಸಿಎಂ HD ಕುಮಾರಸ್ವಾಮಿ ಹೇಳಿದ್ದಾರೆ. ಹಾಸನದಿಂದ ಪ್ರಜ್ವಲ್ ಸ್ಪರ್ಧಿಸೋದು ಫಿಕ್ಸ್. ಈಗಾಗಲೇ ಮಂಡ್ಯ, ಕೋಲಾರ, ಹಾಸನ ಕೊಡೋದಕ್ಕೆ ತೀರ್ಮಾನ ಮಾಡಿದ್ದಾರೆ ಅಂತಂದ್ರು. ನಾನು ಅಷ್ಟು ಬೇಗ ಸಾಯೋದಿಲ್ಲ, ನಿಮ್ಮ ಜೊತೆ ಇರ್ತೀನಿ, ಭಗವಂತ ನನಗೆ ಆಯಸ್ ಕೊಡ್ತಾನೆ ಅಂತ ಭಾವುಕವಾಗಿ ಮಾತನಾಡಿ ಪಕ್ಷ ಉಳಿಸುವಂತೆ ಮನವಿ ಮಾಡಿಕೊಂಡ್ರು. ಇದೊಂದು ಕ್ಷೇತ್ರ ಮಂಡ್ಯ ಒಂದು, ಕೋಲಾರ ಒಂದು. ಇದೊಂದು ಕ್ಷೇತ್ರ ಮಂಡ್ಯ ಒಂದು, ಕೋಲಾರ ಒಂದು. ಇದೊಂದು ಕ್ಷೇತ್ರ ಮಂಡ್ಯ ಒಂದು, ಕೋಲಾರ ಒಂದು. ಇವತ್ತು ಕೇಂದ್ರದಲ್ಲಿ ಕೊಡ್ತಕ್ಕಂಥ ನಿರ್ಧಾರ ಮಾಡಲಾಗಿದೆ. ಇನ್ನೂ ಮುಂದುವರಿಸಲಿಕ್ಕೆ ಕೊಡೋದು ನಮಗೆ, ಆದರೆ ಒಂದು ಚುನಾವಣೆ ನಡೆಸತಕ್ಕಂಥ ಶಕ್ತಿ ಇಲ್ಲ. 15 ವರ್ಷಗಳ ಕಾಲ 2007ರಿಂದ ಏಕಾಂಗಿಯಾಗಿ ನಾನು ಪಕ್ಷ ರಚಿಸ್ತೇನೆ. ಈ ಚುನಾವಣೆ ಒಂದು ಸಂತ ಪರೀಕ್ಷೆ ಪಕ್ಷಕ್ಕೆ ಮೈಸೂರು ರಾಜವಂಶಸ್ಥರಾದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರಿಗೆ ಮೈಸೂರು ಕ್ಷೇತ್ರದ ಟಿಕೆಟ್ ಘೋಷಣೆ ಆಗ್ತಾ ಇದ್ದಂತೆ ಮೈಸೂರು ಸಂಸದ ಪ್ರತಾಪ್ ಸಿಂಹ ಶುಭಾಶಯ ಕೋರಿದ್ದಾರೆ. ಕೂಡಲೇ ತಯಾರಿ ಆರಂಭಿಸೋಣ, ಪ್ರಚಾರಕ್ಕೆ ಇಳಿಯೋಣ, ದೇಶಕ್ಕಾಗಿ ಮೋದಿಗಾಗಿ ಕೆಲಸ ಮಾಡೋಣ ಅಂತ ಜಾಲತಾಣದಲ್ಲಿ ಪ್ರತಾಪ್ ಸಿಂಹ ಪೋಸ್ಟ್ ಹಾಕಿದ್ದಾರೆ. ಹಾವೇರಿ ಲೋಕಸಭಾ ಕ್ಷೇತ್ರದಲ್ಲಿ ಈಶ್ವರಪ್ಪ ಪುತ್ರ ಕಾಂತೇಶ್ಗೆ ಬಿಜೆಪಿ ಟಿಕೆಟ್ ಕೈ ತಪ್ಪಿದೆ. ಇದರಿಂದ ನೊಂದ ಕಾಂತೇಶ್ ತಾಯಿ ಜಯಲಕ್ಷ್ಮಿ ನಗರದ ಮಲ್ಲೇಶ್ವರಂ ನಿವಾಸದ ಬಳಿ ಕಣ್ಣೀರಿಟ್ಟಿದ್ದಾರೆ. ತಾಯಿ ಕಣ್ಣೀರಿಡೋದನ್ನು ಕಂಡ ಪುತ್ರ ಕಾಂತೇಶ್ ಸಮಾಧಾನ ಪಡಿಸಿದ್ದಾರೆ. ಏನು ಕಾಂತೇಶ್ ಅವರು ಹಾವೇರಿ ಗದಗ ಕ್ಷೇತ್ರದ ಪ್ರಬಲ ಆಕಾಂಕ್ಷಿಯಾಗಿದ್ದರು. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕಣ ಭಾರಿ ಕುತೂಹಲ ಕೆರಳಿಸಿದೆ. ಮೈತ್ರಿ ಅಭ್ಯರ್ಥಿಯಾಗಿ ಹೃದಯ ತಜ್ಞ ಡಾಕ್ಟರ್ ಮಂಜುನಾಥ್ ಸ್ಪರ್ಧೆ ಖಚಿತವಾಗಿದೆ. ಹೀಗಾಗಿ ಇವತ್ತು ಬೆಳಿಗ್ಗೆ ಡಾಕ್ಟರ್ CN ಮಂಜುನಾಥ್ ಬಿಜೆಪಿ ಸೇರ್ಪಡೆ ಆಗಲಿದ್ದಾರೆ. ಈ ಹಿನ್ನೆಲೆ RR ನಗರದಲ್ಲಿ ಚುನಾವಣಾ ಪೂರ್ವಭಾವಿ ಸಭೆಯನ್ನ ನಡೆದಿದ್ದು, ಸಭೆಯಲ್ಲಿ ಡಾಕ್ಟರ್ ಮಂಜುನಾಥ್ ಹಾಗೂ ಯಡಿಯೂರಪ್ಪ ಭಾಗಿಯಾಗಲಿಕ್ಕಿದ್ದಾರೆ. ಪ್ರತಾಪ್ ಸಿಂಹಗೆ ಟಿಕೆಟ್ ತಪ್ಪೋದಕ್ಕೆ ಕಾರಣ ನನಗೆ ಗೊತ್ತಿಲ್ಲ, ನೀವು ಪ್ರತಾಪ್ ಸಿಂಹನನ್ನೇ ಕೇಳಿ ತಿಳ್ಕೊಳ್ಳಿ ಅಂತ ಹೇಳಿ CM ಸಿದ್ದರಾಮಯ್ಯನವರು ಹೇಳಿದ್ರು. ಉಡುಪಿಯಲ್ಲಿ ಮಾತನಾಡಿದ ಅವರು, ಪ್ರತಾಪ್ ನನ್ನ ಜೊತೆಗೆ ಚುನಾವಣೆಗೆ ಸ್ಪರ್ಧಿಸಿಲ್ಲ, ಅವರು ಲೋಕಸಭಾ ಸದಸ್ಯರಾಗಿದ್ರು, ಅವರಿಗೆ ಈ ಬಾರಿ ಟಿಕೆಟ್ ಕೈ ತಪ್ಪೋದಕ್ಕೆ ಕಾರಣ ಏನು ಅಂತ ನನಗೆ ಗೊತ್ತಿಲ್ಲ ಅಂತಂದ್ರು. ಪ್ರತಾಪ್ ಸಿಂಹನ್ನೇ ಕೇಳಿ, ಪಾಪ ಪ್ರತಾಪ್ ಸಿಂಹನ್ಗೆ ತಪ್ಪಿಸ್ಬಿಟ್ಟಿದಾರಲ್ಲ, ಕೇಳಿ ಅವ್ರಿಗೆ. ಬಿಜೆಪಿ ಕೇಳಿ, ನನಗೆ ಗೊತ್ತಿಲ್ಲ. ನನ್ನ ಜೊತೆ ಯಾವಾಗಲೂ ಕಂಟೆಸ್ಟ್ ಮಾಡಿದ್ದವರು, ಅವರು ಲೋಕಸಭಾ ಸದಸ್ಯರಾಗಿದ್ರು. ಬಹುಶಃ ಗೊತ್ತಿಲ್ಲ ಬಿಜೆಪಿಯವರು ಯಾಕೆ ತೀರ್ಮಾನ ತಗೊಂಡಿದ್ದಾರೋ ಗೊತ್ತಿಲ್ಲ ಯದುವೀರನ್ನ ನಿಲ್ಲಿಸಲಿಕ್ಕೆ.
ಮೈಸೂರು ಕ್ಷೇತ್ರದಲ್ಲಿ ಪ್ರತಾಪ್ ಸಿಂಹಗೆ ಬಿಜೆಪಿ ಟಿಕೆಟ್ ಕೈ ತಪ್ಪಿದೆ. ಈ ಬಗ್ಗೆ ಮಾತನಾಡಿರೋ ಪ್ರತಾಪ್ ಸಿಂಹ, ಮಹಾರಾಜರಿಗೆ ಕಾರ್ಯಕರ್ತನಾಗಿ ಕೆಲಸ ಮಾಡ್ತೀನಿ, ನಾನೇನು ಸಾಯೋವರೆಗೂ ಪಾಲಿಟಿಕ್ಸ್ ಮಾಡೋದಕ್ಕೆ ಬಂದಿಲ್ಲ, ಇದೇ ನನ್ನ ಕೊನೆ ಚುನಾವಣೆ ಅಂತ ಹೇಳಿದ್ದೇನೆ. ನಾನು ಸತ್ತ ಮೇಲೂ ಮೈಸೂರಿನ ಜನ ನನ್ನ ನೆನಪಿಟ್ಟುಕೊಳ್ಳುವಂಥ ಕೆಲಸ ಮಾಡಿದ್ದೇನೆ. ಟಿಕೆಟ್ ಕೈ ತಪ್ಪಿದ್ದಕ್ಕೆ ಯಾರೂ ಬೇಸರ ಪಟ್ಕೋಬೇಡಿ, ನಾವೆಲ್ಲ ಜೊತೆಯಾಗಿ ಇದ್ದು ಕೆಲಸ ಮಾಡೋಣ ಅಂತ ಹೇಳಿದ್ದಾರೆ. ಮೈಸೂರಿನ ಜನರ ಋಣ ಇದೆ. ನಾನು ನಾಳೆ ಬೆಳಗ್ಗೆ ಸತ್ರನೂ ಕೂಡ ಸಂಸದನಾಗಿ ಸಾಯ್ತೀನಿ. ನಾಳೆ ಬೆಳಗ್ಗೆ ಸತ್ರನೂ ಕೂಡ ಜನ ನಂದು 100 ಅಭಿವೃದ್ಧಿ ಕಾರ್ಯಗಳನ್ನು ಬೆಂಗಳೂರು ಮೈಸೂರು ಹೈವೇನ ಹೇಳ್ತಾರೆ, ಏರ್ಪೋರ್ಟನ್ನು ಹೇಳ್ತಾರೆ, ಮೈಸೂರು ರಿಂಗ್ ರೋಡನ್ನು ಹೇಳಬೇಕಾಗುತ್ತೆ, ಪಾಸ್ಪೋರ್ಟ್ ಸೇವಾ ಕೇಂದ್ರನ ಹೇಳಬೇಕಾಗುತ್ತೆ, ಇನ್ಲ್ಯಾಂಡ್ ಕಂಟೈನರ್ ಡಿಪೋ ಹೇಳಬೇಕಾಗುತ್ತೆ, ರೈಲ್ವೆ ಸ್ಟೇಷನಲ್ಲಿ ತಂದಿರುವಂಥ 13 ಹೊಸ ಟ್ರೈನ್ಗಳನ್ನು ಹೇಳಬೇಕಾಗುತ್ತೆ. ಇಷ್ಟೆಲ್ಲ ಮಾಡಿದವನು ಪ್ರತಾಪ್ ಸಿಂಹ ಅಂತ ಹೇಳಲೇಬೇಕಾಗುತ್ತೆ. ಹಾಗೆ ಇಷ್ಟೆಲ್ಲ ಒಳ್ಳೆ ಕೆಲಸವನ್ನು ಮಾಡಲಿಕ್ಕೆ ಶಾಶ್ವತವಾಗಿ ನಾನು ಸತ್ತ ಮೇಲೂ ಬದುಕುವಂತಹ ಒಂದು ಹೆಸರನ್ನು ಪಡ್ಕೊಳ್ಳೋದಕ್ಕೆ ಈ ಕೊಡಗು ಮೈಸೂರು ಜನ ನನಗೆ ಅವಕಾಶ ಮಾಡಿಕೊಟ್ಟಿದ್ವಿ. ನಿಮ್ಮ ಋಣನ ನಾನು ಯಾವತ್ತೂ ನಾನು ಬದುಕಿರೋವರೆಗೂ ತೀರ್ಸೋಕ್ಕಾಗಲ್ಲ. ನಾನು ಯಾವಾಗಲೂ ಹೇಳ್ತಾ ಇದ್ದೆ, ನಂದು ಜನ್ಮಭೂಮಿ ಮೈಸೂರಲ್ಲ, ಆದರೆ ನನ್ನ ಕರ್ಮಭೂಮಿ ಮತ್ತು ರುದ್ರಭೂಮಿ 2 ಮೈಸೂರು ಅಂತ ಹೇಳಿದ್ದೆ. ನಾನು ಇಲ್ಲೇ ಇರೋದು, ಇಲ್ಲೇ ಸಾಯೋದು. ಕೊಡಗು ನಮ್ಮಿಂದ ಏನೇ ತಪ್ಪಿದ್ದರೂ ಕ್ಷಮಿಸಿ, ಚಿಕ್ಕ ವಯಸ್ಸಿನಲ್ಲಿ ತಪ್ಪು ಮಾಡ್ತಾರೆ, ದೇವೇಗೌಡರ ಹೆಸರು ಉಳಿಸೋದಕ್ಕೆ ಈ ಮೈತ್ರಿ ತೀರ್ಮಾನ ಮಾಡಿದ್ದೀವಿ ಅಂಥೇಳಿ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಕಣ್ಣೀರು ಹಾಕಿದ್ದಾರೆ. ಹಾಸನದಲ್ಲಿ ಮಾತನಾಡಿದ ಅವರು, ನಾನು ಬಿಜೆಪಿ ನಾಯಕರ ಮನೆಗೆ ಹೋದವನಲ್ಲ, ನಾವು ತಪ್ಪು ಮಾಡಿದ್ರೆ ಕಾರ್ಯಕರ್ತರ ಕ್ಷಮೆ ಕೇಳ್ತೀನಿ ಅಂಥೇಳಿ ಪ್ರಜ್ವಲ್ ಪಕ್ಕ ನಿಂತು ಕಣ್ಣೀರು ಹಾಕಿದ್ರು. ಜಿಲ್ಲೆಗೆ ನಾನು ಏನಾದರೂ ಒಂದು ಸಣ್ಣ ಸೇವೆ ಮಾಡಿದ್ದೇನೆ ಅಂತಕ್ಕಂಥ ನಿಮಗೆ ಭಾವನೆ ಇದೆ. ಕುಮಾರಸ್ವಾಮಿ ಮಾತನಾಡಿ ಹಲವಾರು ಬದಲಾವಣೆ ಮಾಡೇ ಮಾಡ್ತೀವಿ. ಕಳೆದ ಬಿಟ್ಟುಕೊಂಡಿದ್ದಾರೆ. ಒಬ್ಬ ಸಾಮಾನ್ಯ ಕಾರ್ಯಕರ್ತರನ್ನ ಹಾಸನ ವಿಧಾನಸಭೆಯ ಅಧ್ಯಕ್ಷರಾಗಿ ದೇವೇಗೌಡರ ಗೆಲ್ಲಿಸ್ತೀವಿ. ಲೋಕಸಭೆ ಚುನಾವಣೆಗೆ ಬಿಜೆಪಿ ಅಭ್ಯರ್ಥಿಗಳ 2ನೇ ಪಟ್ಟಿ ರಿಲೀಸ್ ಆದ ಬೆನ್ನಲ್ಲೇ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ಗೆ ಕಳವಳ ಶುರುವಾಗಿದೆ. ಹಲವು ಪೂರ್ವ ನಿಗದಿತ ಕಾರ್ಯಕ್ರಮಗಳಿಗಾಗಿ ಹುಬ್ಬಳ್ಳಿಯಿಂದ ರಾಯಚೂರಿಗೆ ತೆರಳುತ್ತಿದ್ದರು. ಈ ವೇಳೆ ಬಿಜೆಪಿ ಟಿಕೆಟ್ ಪಟ್ಟಿ ರಿಲೀಸ್ ಆಗ್ತಿದ್ದಂತೆಯೇ ಕಾರ್ಯಕ್ರಮ ಮೊಟಕುಗೊಳಿಸಿ ಹುಬ್ಬಳ್ಳಿಯತ್ತ ವಾಪಸ್ಸಾದರು. ಧಾರವಾಡ ಹಾಗೂ ಬೆಳಗಾವಿ ಕ್ಷೇತ್ರಗಳ ರೇಸ್ನಲ್ಲಿ ಶೆಟ್ಟರ್ ಹೆಸರು ಕೇಳಿಬಂದಿತ್ತು. ಆದರೆ ಬಿಜೆಪಿ 2ನೇ ಪಟ್ಟಿಯಲ್ಲೂ ಶೆಟ್ಟರ್ ಹೆಸರು ಘೋಷಣೆ ಆಗಿಲ್ಲ. ಲೋಕಸಭಾ ಚುನಾವಣೆಗೆ ಮೈಸೂರು ಕೊಡಗು ಕ್ಷೇತ್ರದಿಂದ ಸ್ಪರ್ಧಿಸುವುದಕ್ಕೆ ಶ್ರೀ ಯದುವೀರ್ ಒಡೆಯರ್ಗೆ ಟಿಕೆಟ್ ಸಿಕ್ಕಿದೆ. ಈ ಬಗ್ಗೆ ಮಾತನಾಡಿದ ಯದುವೀರ್ ಒಡೆಯರ್, ನೀವೆಲ್ಲರೂ ಮುಕ್ತವಾಗಿ ನನ್ನನ್ನು ಒಬ್ಬ ಸ್ನೇಹಿತರಂತೆ ಸ್ವಾಗತಿಸಿ ಆತಿಥ್ಯವನ್ನ ನೀಡಿದ್ದೀರಿ. ಈಗ ಆ ಋಣವನ್ನ ತೀರಿಸೋದಕ್ಕೆ ಅವಕಾಶ ಕೇಳ್ತಾ ಇದ್ದೇನೆ. ನಿಮ್ಮೆಲ್ಲರ ಬೆಂಬಲ ಮತ್ತು ಆಶೀರ್ವಾದದಿಂದ ಮೈಸೂರು ಮತ್ತು ಕೊಡಗಿನ ಸರ್ವಾಂಗೀಣ ಏಳಿಗೆ ಮತ್ತು ಅಭಿವೃದ್ಧಿಗಾಗಿ ಕೆಲಸ ಮಾಡೋದಕ್ಕೆ ನಾನು ಆಶಿಸ್ತೀನಿ ಹಾಗೂ ಮೈಸೂರು ಕೊಡಗಿನ ಜನರ ಶುಭ ಹಾರೈಕೆ ಮತ್ತು ಬೆಂಬಲವನ್ನ ಎದುರು ನೋಡ್ತಾ ಇದ್ದೀನಿ ಅಂತ ಹೇಳಿ ಯದುವೀರ್ ಒಡೆಯರ್ ಹೇಳಿದ್ರು. ಪುತ್ರ ಕಾಂತೇಶ್ಗೆ ಲೋಕಸಭೆ ಟಿಕೆಟ್ ಕೈ ತಪ್ಪಿದ್ದಕ್ಕೆ ಈಶ್ವರಪ್ಪ ಅಸಮಾಧಾನ ಮಾಡಿಕೊಂಡಿದ್ದಕ್ಕೆ ಬಿವೈ ರಾಘವೇಂದ್ರ ಪ್ರತಿಕ್ರಿಯೆ ನೀಡಿದ್ದಾರೆ. ಈಶ್ವರಪ್ಪ ನಮ್ಮ ನಾಯಕರು, ಅವರ ಜಾಗದಲ್ಲಿ ಯಾರಿದ್ರೂ ಕೂಡ ನೋವಾಗೋದು ಸಹಜ. ಅವರು ಏನೇ ಮಾತಾಡಿದರೂ ಪಕ್ಷದ ಚೌಕಟ್ಟನ್ನು ದಾಟೋದಿಲ್ಲ. ಸಹಜವಾಗಿ ಅವರ ಬೆಂಬಲಿಗರಿಗೂ ನೋವಿರುತ್ತೆ. 2-3 ದಿನಗಳಲ್ಲಿ ಎಲ್ಲವೂ ಸರಿಯಾಗುತ್ತೆ ಅಂತ ಬಿವೈ ರಾಘವೇಂದ್ರ ಹೇಳಿದ್ದಾರೆ. ಸಹಜವಾಗಿ ಯಾವುದೇ ವ್ಯಕ್ತಿಗೆ ಒಂದು ನಿರೀಕ್ಷೆಗಳನ್ನು ಇಟ್ಟುಕೊಂಡಾಗ ನಿರೀಕ್ಷೆಗಳನ್ನು ಆಗಲಿಲ್ಲ ಅಂದಾಗ ನೋವಾಗ ಸಹಜ, ಮನುಷ್ಯನ ಒಂದು ಗುಣ ಅದು. ಅಂದರೆ ವಿಶ್ವಾಸ ಇದೆ ಗೌರವಂತ ಈಶ್ವರಪ್ಪನವರು ನಮ್ಮ ನಾಯಕರು. ಎಂತೆಂಥ ಕಠಿಣ ಸಂದರ್ಭದಲ್ಲೂ ಕೂಡ ಎಷ್ಟೇ ಏನೇ ಮಾತಾಡಿದರೂ ಕೂಡ ಮತ್ತು ಕೊನೆಗೆ ಪಕ್ಷದ ಒಂದು ಚೌಕಟ್ಟನ್ನು ಯಾವತ್ತೂ ಕೂಡ ದಾಟಲಿಲ್ಲದ ಒಂದು ಕುಟುಂಬ ಅದು. ಮತ್ತು ಅವ್ರ ಜೊತೆ ಇರೋಂಥ ಕಾರ್ಯಕರ್ತರು ಇದ್ದಾರೆ, ಸಹಜವಾಗಿ ಅವ್ರಿಗೂ ಕೂಡ ನೋವು ಇದ್ದೇ ಇರುತ್ತೆ. ವಿಶ್ವಾಸ ಇದೆ ಇನ್ನೊಂದು 2-3 ದಿನದಲ್ಲಿ ಒಂದು ಒಳ್ಳೆ ರೀತಿಯಲ್ಲಿ ಒಂದು ಈ ಸಮಸ್ಯೆಗಳಿಂದ ಎಲ್ಲ ಹೊರಗೆ ಬರುತ್ತೆ. ಎಲ್ಲ ಅವರ ಆಶೀರ್ವಾದದಿಂದ ಚುನಾವಣೆ ಎದುರಿಸುವಂಥ ಒಂದು ಅವಕಾಶ ನಂಗೆ ಸಿಗುತ್ತೆ ಅಂತ ನಂಗೆ ವಿಶ್ವಾಸ ಇದೆ. ಲೋಕಸಭೆ ಚುನಾವಣೆಗೆ ಶಿವಮೊಗ್ಗದಿಂದ ಬಿವೈ ರಾಘವೇಂದ್ರಗೆ ಟಿಕೆಟ್ ಸಿಕ್ಕಿದೆ. ಈ ಬಗ್ಗೆ ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದ ಬಿವೈ ರಾಘವೇಂದ್ರ, 400ಕ್ಕಿಂತ ಹೆಚ್ಚು ಸೀಟ್ ಗೆಲ್ಲಬೇಕು ಎಂಬ ಹಾರೈಕೆ ಪ್ರಧಾನಿ ಮೋದಿ ಅವರದ್ದಾಗಿದೆ. 100ಕ್ಕೆ 100ರಷ್ಟು 370ಕ್ಕಿಂತ ಹೆಚ್ಚು ಸೀಟ್ ಗೆದ್ದೇ ಗೆಲ್ತೀವಿ. ದೇಶ, ರಾಷ್ಟ್ರೀಯತೆ, ಮೋದಿಜಿ, ಬಿಜೆಪಿ ಈ ಒಂದು ಚೌಕಟ್ಟಿನಲ್ಲಿ ಜನ ನೋಡ್ತಾ ಇದ್ದಾರೆ. ರಾಷ್ಟ್ರೀಯತೆ ವಿಚಾರ ಇಟ್ಕೊಂಡು ಅಧಿಕಾರ ನಡೆಸ್ತಾ ಇರೋ ಪಕ್ಷ ನಮ್ದು. ಜನ ವಿಶ್ವಾಸ ಗಳಿಸುವ ಕೆಲಸ ಮಾಡ್ತೇನೆ ಅಂತ ಬಿವೈ ರಾಘವೇಂದ್ರ ಹೇಳಿದರು. ನಮ್ಮ ಪಕ್ಷದ ಕೇಂದ್ರದ ಮತ್ತು ರಾಜ್ಯದ ಎಲ್ಲ ನಾಯಕರುಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ಬರುವಂಥ ಈ ಚುನಾವಣೆ ಸವಾಲು ಗೌರವಾನ್ವಿತ ಪ್ರಧಾನಮಂತ್ರಿಗಳ ಅಪೇಕ್ಷೆ ಇದೆ. 370+ ಸೀಟನ್ನು ಗೆಲ್ಲಬೇಕು.
BJPಗೆ ಅನ್ನೋದೇನು ಕನಸೇನಿದೆ ಆ ವಿಚಾರದಲ್ಲಿ ಶಿವಮೊಗ್ಗ ಕ್ಷೇತ್ರ ನಿರಾಸೆ ಮಾಡದೆ ನಮ್ಮ ಕಾರ್ಯಕರ್ತರ ಪರಿಶ್ರಮದಿಂದ 100% 370+ಗೆ ಜೋಡಿಸುವಂಥ ಕೆಲಸವನ್ನು ಈ ಚುನಾವಣೆಯಲ್ಲಿ ಜನರ ವಿಶ್ವಾಸ ಗಳಿಸುವಂಥ ಪ್ರಯತ್ನವನ್ನು ಮಾಡೇ ಮಾಡ್ತೀವಿ. ಇನ್ನು ತುಮಕೂರು ಕ್ಷೇತ್ರದ ಟಿಕೆಟ್ ಘೋಷಣೆ ಆಗ್ತಾ ಇದ್ದಂತೆ ಬಿ ಸೋಮಣ್ಣ ಫುಲ್ ಖುಷ್ ಆಗಿದ್ದಾರೆ. ಈ ವೇಳೆ ಮಾತನಾಡಿದ ಸೋಮಣ್ಣ ಅವರು ಲೋಕಸಭಾ ಅಖಾಡಕ್ಕಿಳಿಯೋದಕ್ಕೆ ಅವಕಾಶ ಮಾಡಿಕೊಟ್ಟ ರಾಷ್ಟ್ರೀಯ ನಾಯಕರು, ರಾಜ್ಯದ ನಾಯಕರು BL ಸಂತೋಷ್ ಅವರಿಗೆ ನಾನು ಆಭಾರಿಯಾಗಿದ್ದೇನೆ. ಮಾಧುಸ್ವಾಮಿ, ನಾವು ಎಲ್ಲ ಸೇರಿಕೊಂಡು ಕೆಲಸ ಮಾಡಿ 28 ಕ್ಷೇತ್ರದಲ್ಲಿ BJP ಗೆಲ್ಲಿಸ್ತೀವಿ ಅಂತ ಹೇಳಿದರು. ಒಬ್ಬ ವ್ಯಕ್ತಿ ರಾಷ್ಟ್ರದ ವರಿಷ್ಠ ಒಂದು ಸಂದೇಶಕ್ಕೆ ತಲೆಬಾಗಿದ್ರೆ ಬರ್ತಕ್ಕಂಥ ಯಾವುದೇ ಸಂಕಷ್ಟಗಳು ಕೂಡ ಕಾಲ್ಪನಿಕ ಅನ್ನೋದನ್ನು ಭಾರತೀಯ ಜನತಾ ಪಕ್ಷದ ನಮ್ಮ ನೇತಾರರುಗಳಾಗಿರ್ತಕ್ಕಂಥ ಸನ್ಮಾನ್ಯ ಅಮಿತ್ ಶಾ ಅವರು, ಸನ್ಮಾನ್ಯ ಪ್ರಧಾನಿ ನರೇಂದ್ರ ಮೋದಿ ಅವರು, ನಡ್ಡಾ ಅವರು ತೋರಿಸಿದ್ದಾರೆ. ನಾನು ಅವರಿಗೆ ಮತ್ತೊಮ್ಮೆ ಕೃತಜ್ಞತೆಯನ್ನು ಸಮರ್ಪಣೆ ಮಾಡ್ತೀನಿ. ಸರ್, JC ಮಾಧುಸ್ವಾಮಿ ಅವರು ಸ್ಥಳೀಯರಿಗೆ ಟಿಕೆಟ್ ಕೊಡಬೇಕು ಅನ್ನೋ ಒಂದು ಬೇಡಿಕೆಯನ್ನು ಇಟ್ಟಿದ್ರು. ಹೊರಗಡೆ ಅವ್ರನ್ನ ನಾವು ಒಪ್ಪಲ್ಲ ಅಂತೇಳಿ. ಅವೆಲ್ಲವೂ ಕೂಡ ಗೌಣ. ಮಾಧುಸ್ವಾಮಿ ನನ್ನ ಫ್ರೆಂಡು, ಅವರು ಹೇಳಿದ್ದಾರೆ. ಅವರು ವಿಘ್ನೇಶ್ವರ, ನಾನು ವಿನಾಯಕ ಅಂತ. ನಾನು ವಿನಾಯಕ, ವಿಘ್ನೇಶ್ವರ, ಅವರು ಸುಬ್ರಹ್ಮಣ್ಯ ಅಂತ ಹೇಳವ್ರೆ. ತಾಯಿ ಮಕ್ಕಳು ತಾನೇ ಇಬ್ಬರೂ. ಸುಬ್ರಹ್ಮಣ್ಯ ಮತ್ತು ವಿನಾಯಕ ಯಾರು? ಅವರು ಹೇಳಿರೋದು, ನಾನೇನು ಹೇಳಿದ್ದಲ್ಲ, ಅವರೇ ತಾನೇ ಹೇಳಿದ್ದು. ನಾನು ವಿನಾಯಕ, ಅವ್ರು ಸುಬ್ರಹ್ಮಣ್ಯ, ಅವ್ರು ಸುತ್ತಾಡ್ದವ್ರೆ, ನಾನು ದೇವರ ಇಲ್ಲೇ ಕುಂತಿದ್ದೀನಿ ಅಂತ. ಆದ್ದರಿಂದ ವಿನಾಯಕ ಯಾವ್ಯಾವುದ ಸಂಕಷ್ಟಗಳು ಬಂದಾಗ ಎಲ್ಲ ಒಳ್ಳೆಯ ಕೆಲಸಗಳಿಗೆ ನಿರೋಧಕ ಯಾರು? ವಿನಾಯಕ. ಆ ಸ್ಥಾನದಲ್ಲಿ ಅವರು ಇದ್ದಾರೆ. ಅವೆಲ್ಲ ಅವರೇ ನಿವಾರಣೆ ಮಾಡ್ತಾರೆ. ಅಲ್ಲ, ಅವರೇ ನಿವಾರಣೆ ಮಾಡ್ತಾರೆ. ಅವರೇ ಹೇಳಿದ್ದಾರೆ, ನಾನು ವಿನಾಯಕ, ಅವ್ರು ಸುಬ್ರಹ್ಮಣ್ಯ ಅಂತ. ವಿಘ್ನ ವಿನಾಯಕ, ವರಸಿದ್ಧಿ ವಿನಾಯಕ, ಸಂಕಷ್ಟಗಳನ್ನು ಬಗೆಹರಿಸೋ ವಿನಾಯಕ. ಯಾವುದೇ ಪವಿತ್ರ ಕಾರ್ಯಗಳನ್ನು, ಶುಭ ಕಾರ್ಯಗಳನ್ನು ಮಾಡುವಾಗ ನಾವು ಮೊದಲು ಪೂಜೆ ಮಾಡೋದರಿಗೆ